Vijay had some bananas and he divided them into two lots, A and B. He sold the first lot at rupees 2 per 3 bananas and second lot for rupees 1 and got rupees 400. Sarina? He sold the first lot for rupees 1 per banana and second lot for rupees, and he total collected ಇದು ಫೈನ್ ದ ಟೋಟಲ್ ನಂಬರ್ ಆಫ್ ಬನಾನಾಸ್. ಇದು ಬಿಡಿಸಿ ಹೇಳ್ತೀನಿ ನೋಡಿ. ಇವಾಗ ಏನಂತ ಹೇಳಿದ್ರೆ, ಒಂದಷ್ಟು ಬಾಳೆಹಣ್ಣು ಇತ್ತಂತೆ, ಅದನ್ನು 2 ಭಾಗ ಮಾಡಿಕೊಂಡು ಮಾರ್ತಾಯಿದ್ದಾರೆ. ಲೆಟ್ ದ ನಂಬರ್ ಆಫ್ bananas in lot A be X and lot B be Y. ಇವಾಗ ಬಿಡ್ಸ್ ಹೇಳ್ತೀನಿ ನೋಡಿ. ಕೇಸ್ 1ನಲ್ಲಿ ಏನಿದೆ, ಮೊದಲೇ ಕೇಸಲ್ಲಿ ಅವರು ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ, ಹಿ ಸೋಲ್ಡ್ ದ ಫಸ್ಟ್ ಲಾಟ್ ಅಟ್ rupees 2 for 3 bananas. ಲಾಟ್ ಎ ಅಲ್ಲಿ ಪ್ರತಿ 3 ಬಾಳೆಹಣ್ಣಿಗೂ, ಆಯಿತಾ, 3 bananas ಪ್ರತಿ 3 ಬಾಳೆಹಣ್ಣಿಗೂ 2 ರೂಪಾಯಲ್ಲಿ ಮಾರಿದ್ರು. ಸರಿನಾ? ಮತ್ತು ಲಾಟ್ ಬಿ ಅಲ್ಲಿ rupees 1 ಅಲ್ವಾ, ಪ್ರತಿ 1 ಬಾಳೆಹಣ್ಣಿಗೂ ಪರ್ ಬನಾನ. ಅರ್ಥ ಆಯ್ತಾ ವ್ಯತ್ಯಾಸ? ಮತ್ತು ಟೋಟಲ್ ಕಾಸ್ಟ್ ಅದು ಇದೆ. ಟೋಟಲ್ ಅಮೌಂಟ್, ಕಾಸ್ಟ್ ಅಲ್ಲ, ಅಮೌಂಟ್. ಇಷ್ಟು ದುಡ್ಡು ಮಾಡಿದ್ರು 400 ರೂಪಾಯಿ. ಮತ್ತಿವಾಗ ಕೇಸ್ 2 ಅಲ್ಲಿ ಲಾಟ್ ಎ ದುಡ್ಡು ಎಷ್ಟು ಹೋಯ್ತು? rupees 1 ಫಸ್ಟ್ ಲಾಟ್ ಪರ್ ಬನಾನಾ, ಪ್ರತಿಯೊಂದಕ್ಕೂ 1 ರೂಪಾಯಿ. ಮತ್ತು ಇದು ಇನ್ನು ಮತ್ತೊಂದು rupees 4 per 5 bananas. ಓಕೆ, ಸರಿನಾ? ಕೊನೆಯದಾಗಿ ವರ್ಕಿಂಗ್ ಮತ್ತು ಒಂದು ಫಾರ್ಮುಲಾ ಕ್ರಿಯೇಟ್ ಮಾಡಬೇಕು ಇದಕ್ಕೋಸ್ಕರ ಅಂಥೇಳಿ. ಟೋಟಲ್ ಅಮೌಂಟ್ ಈಸ್ ಈಕ್ವಲ್ ಟು ಏನಿದೆ ಇಲ್ಲಿ, ನಂಬರ್ ಆಫ್ ಬನಾನಾಸ್ ಇನ್ ಲಾಟ್ ಎ ಬನಾನಾ, ನಂಬರ್ ಆಫ್ ಲಾಟ್ ಎ ಬನಾನಾಸ್ ಇಂಟು ಏನು ಮಲ್ಟಿಪ್ಲೈ ಮಾಡಬೇಕು, ಕಾಸ್ಟ್ ಪರ್ ಬನಾನಾ ಅಲ್ವಾ. ಪ್ರತಿಯೊಂದು ಬಾಳೆಹಣ್ಣಿಗೂ ಎಷ್ಟು ದುಡ್ಡು ಆಗ್ತಾಯಿದೆ ಅಲ್ಲಿ ಅಂಥೇಳಿ, ಎಷ್ಟು ಬಾಳೆಹಣ್ಣಿದೆ ಅದ್ರ ಜೊತೆ ಅಷ್ಟು ದುಡ್ಡು, ಪ್ರತಿಯೊಂದು ಬಾಳೆಹಣ್ಣಿಗೂ ಎಷ್ಟು ದುಡ್ಡು ಅಂತ ಹೇಳಿ ಮಲ್ಟಿಪ್ಲೈ ಮಾಡಿಕೊಂಡು, ಇದು ಬಿಟ್ಟು ಮತ್ತೊಂದೇನಿದೆ, ಪ್ಲಸ್ ನಂಬರ್ ಆಫ್ ಲಾಟ್ ಬಿ ಬನಾನಾಸ್ ಇಂಟು ಕಾಸ್ಟ್ ಪರ್ ಬನಾನಾ. ಸೊ ದಿಸ್ ಈಸ್ ಈಕ್ವಲ್ ಟು ಎಕ್ಸ್ ಅಲ್ಲ, ಕೇಸ್ 1 ಕೇಸ್ 2 ಬರೀಬೇಕು. ಸೊ ಇಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳಿ, ಇವೆರಡು ಬೇರೆ ಬೇರೆ ಕೇಸಸ್ಸು ಅಲ್ವಾ. ಮತ್ತು ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ, ಮತ್ತು ಇದನ್ನೆರಡು ಆ್ಯಡ್ ಮಾಡಬೇಕು. ಕಾಮನ್ ಸೆನ್ಸು ಕರೆಕ್ಟಾಗಿ ಯೋಚನೆ ಮಾಡಿ, ಸುಲಭ ಆಗುತ್ತೆ. ಓಕೆ, ಇಲ್ಲೇ ಬರೀತೀನಿ ಕೇಸ್ 1ನ. ಸೊ ಕೇಸ್ 1 ಎಸ್ 400 ರೂಪಾಯಿ ಮಾಡಿದ್ರು. ಇಲ್ಲಿ ಎಕ್ಸ್ ನಂಬರ್ ಆಫ್ ಬನಾನಾಸ್ ಇದೆ, ಅಂದರೆ ದುಡ್ಡು ಎಷ್ಟು, 3ಕ್ಕೆ 2 ಅಂದರೆ 1ಕ್ಕೆ ಎಷ್ಟಾಗುತ್ತೆ, 2/3. ಸಿಂಪಲ್ ಪ್ರೊಪೋರ್ಷನಾಲಿಟಿ ಇಶ್ಯೂ ಇದು. 3ಕ್ಕೆ 2 ರೂಪಾಯಿ ಅಂತ ಹೇಳಿದ್ರೆ 1ಕ್ಕೆ 2/3 ರೂಪೀಸ್ ಆಗುತ್ತೆ. 3/2 ಅಲ್ಲ, ದುಡ್ಡು ಬೈ ದ ಅಮೌಂಟ್ ಆಫ್ ಬನಾನಾ. ಇಲ್ಲಿ 1 ರೂಪಾಯಿಗೆ 1 ಅಂತ ಹೇಳಿ, ಹಾಗಾಗಿ ಇದು ವೈ ಅಲ್ವಾ. ಸೊ ಇದನ್ನು ಸಿಂಪ್ಲಿಫೈ ಮಾಡಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂತ ಹೇಳಿದ್ರೆ, ವಿಲ್ ಮಲ್ಟಿಪ್ಲೈ ಇಂಟು 3. ಸೊ 1200 ಮತ್ತು ಇದು 2x ಪ್ಲಸ್ 3y. ಸರಿನಾ? ಇದು ನಮ್ಮ ಈಕ್ವೇಷನ್ 1. ಕೇಸ್ 2 ಅಲ್ಲಿ ಕೇಸ್ ಇದೆ ಕಲರಲ್ಲಿ 460 ರೂಪಾಯಿ ಅಂದ್ಕೊತೀನಿ. ಮತ್ತು ಇಲ್ಲಿ ದುಡ್ಡು ಎಷ್ಟಂತ ಗೊತ್ತಿಲ್ಲ, ಇಲ್ಲ ಎಷ್ಟಂತ ಗೊತ್ತಿಲ್ಲ, 1 ಅಂದ್ಕೊತೀನಿ. ಮತ್ತು ಇದು 5ಕ್ಕೆ 4 ರೂಪಾಯಿ ಅಂತ ಹೇಳಿದ್ರೆ, ಪ್ರತಿಯೊಂದಕ್ಕೆ 4/5. ಇದು ಒಂದೇ, ಸೊ ತೊಂದರೆ ಇಲ್ಲ. ಇದನ್ನು ಸಿಂಪ್ಲಿಫೈ ಮಾಡಬೇಕು ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ ಎಂಟೈರ್ ಈಕ್ವೇಷನ್ ವಿತ್ 5.
ಇದೆಷ್ಟಾಗುತ್ತೆ? ಇದು 2300. ಇದು 5x ಪ್ಲಸ್ 4y. ಇದು ನಿಮ್ಮ ಈಕ್ವೇಷನ್ 2. ಇದನ್ನು ಹೇಗೆ ಸಿಂಪ್ಲಿಫೈ ಮಾಡ್ತೀವಿ? ಈಕ್ವೇಷನ್ 1, ಈಕ್ವೇಷನ್ 2. ಎಕ್ಸನ್ನು ಎಲಿಮಿನೇಟ್ ಮಾಡೋಣ. ಈಕ್ವೇಷನ್ 1 ಜೊತೆ 5 ಮಲ್ಟಿಪ್ಲೈ ಮಾಡಬೇಕು, ಈಕ್ವೇಷನ್ 2 ಜೊತೆ 2 ಮಲ್ಟಿಪ್ಲೈ ಮಾಡಬೇಕು ಅಲ್ವಾ? ಇವೆಲ್ಲ LCM ಅವೆಲ್ಲ ಮೆಥಡ್ ಗೊತ್ತಿದೆ ನಿಮಗೆ, ಅಷ್ಟೊಂದು ಹೇಳೋದಕ್ಕೆ ಹೋಗಲ್ಲ ಡೀಟೇಲಾಗಿ. ಇದು 6000, ಇದು 10, ಇದು 15, ಮತ್ತಿದು ಎಷ್ಟಿದು 2 ಅಂತ ಹೇಳಿದ್ರೆ 4600, ಇದು 10, ಇದು 8. ಮೈನಸ್ ಮೈನಸ್ ಮೈನಸ್, ವ್ಯತ್ಯಾಸ 14, 0, ಇದರಲ್ಲಿ 7. ಸೊ y = 200. ಎರಡನೇ ಲಾಟಲ್ಲಿ 200 ಬಾಳೆಹಣ್ಣಿದೆ. ಮೊದಲನೇ ಲಾಟಲ್ಲಿ ಸಬ್ಸ್ಟಿಟ್ಯೂಟಿಂಗ್ y in ಈಕ್ವೇಷನ್ 1 ಮಾಡೋಣ. ಸೊ ಏನು ಬರುತ್ತೆ ಇಲ್ಲಿ ನಮಗೆ? 2x = 1200 minus 600. So x = 300. So in total number of bananas ಎಷ್ಟಪ್ಪ? 500 ಅಲ್ವಾ? ಅಷ್ಟೇ. ಇದೆ ನಿಮ್ಮ ಉತ್ತರ. ಇಲ್ಲಿ ಎಲ್ಲಿ ತಪ್ಪು ಮಾಡೋದು ನೀವು ಅಂತ ಹೇಳಿದ್ರೆ, ಇಲ್ಲಿ ಪರ್ ಬನಾನಾ ನೀವು ಲೆಕ್ಕ ತೊಗೊಳಲ್ಲ. ಪ್ರತಿಯೊಂದು ಬಾಳೆಹಣ್ಣಿಗೂ ಎಷ್ಟು ಅಂತ ಹೇಳಿ ನೀವು ಲೆಕ್ಕ ತೊಗೊಬೇಕು ಅಂತ ಹೇಳಿದ್ರೆ ಈ ವ್ಯಾಲ್ಯೂ ಪರ್ ಬನಾನಾ ಕಾಸ್ಟ್ ಆರ್ ಪ್ರೈಸ್. ಪ್ರತಿಯೊಂದು ಬಾಳೆಹಣ್ಣಿಗೂ ಎಷ್ಟು ದುಡ್ಡು ಆಗುತ್ತೆ ಅಂತ ಹೇಳಿ ಲೆಕ್ಕ ತೊಗೊಬೇಕಾಗುತ್ತೆ. ಗೊತ್ತಾಯ್ತಾ? ಇಂಟು ದಟ್ ನಂಬರ್ ಆಫ್ ಬನಾನಾ, ಸೊ ಆನ್ ಆ್ಯಂಡ್ ಸೋ ಫೋರ್ತ್, ಟೋಟಲ್ ಅಮೌಂಟ್ ಕೊಡುತ್ತೆ. ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸಿ ಅರ್ಥ ಆಗುತ್ತೆ, ಅಷ್ಟೇನಿಲ್ಲ. ಆದರೆ ಈ ಜಾಗದಲ್ಲಿ ನೀವು ತಪ್ಪು ಮಾಡೋ ಸಹಜ.